ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ? ಸ್ನೇಹಿತರೆ, ಯಾರಾದರೂ ಮೊದಲನೇ ಬಾರಿ ನಮ್ಮ ಮಾಸ್ಟರ್ ಮೈಂಡ್ ಡೈರೆಕ್ಷನ್ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಒತ್ತಿ. ಈ ರೀತಿ ಮಾಡೋದ್ರಿಂದ ನಾನು ಮಾಡುವಂಥ ಎಲ್ಲ ಸುದ್ದಿಗಳು ನೀವು ಯೂಟ್ಯೂಬ್ ಚಾನಲ್ ಹೋಗ್ತಾ ತಕ್ಷಣ ಬೋರ್ ಅನ್ನಿಸ್ದಾಗ ನೋಟಿಫಿಕೇಷನ್ ಬರುತ್ತೆ, ನೋಡ್ಬೋದು. ಹಾಗೆ ಅಂತ ಹೇಳ್ತಾ ಚಾನಲ್ ಸುದ್ದಿ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಒಂದು ನಿಮ್ಮ ಅನಿಸಿಕೆಯನ್ನು ಯಾವುದಾದ್ರು ಸುದ್ದಿ ನೋಡಿದಾಗ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಮಾಡ್ಬೋದು ಅಂತ ಹೇಳ್ತಾ, ಹಾಗೆ ಅತಿ ಮುಖ್ಯವಾದ ಸಂದೇಶ ಕಳಿಸಿದಾಗ ನಿಮ್ಮ ಎಲ್ಲ ಸ್ನೇಹಿತ ಬಂಧುಗಳಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ ಯಾರೆಲ್ಲ ನಮ್ಮ ಕರ್ನಾಟಕದಲ್ಲಿ ಮಳೆಯ ಪ್ರಿಯರು ಇದ್ದಾರೆ, ಮಳೆ ಅಂದರೆ ತುಂಬ ಇಷ್ಟಪಡುವಂತಹ, ಮಳೆ ನೀರಲ್ಲಿ ನೆನೆಯಬೇಕಂತ ಆಸೆ ಪಡುವಂತಹ, ಇಷ್ಟಪಡುವಂತಹ ಕೆಲವರು ಕುಣಿಯಂತಹ ಪ್ರೇಮಿಗಳಿಗೆ, ಮಳೆಯ ಪ್ರೇಮಿಗಳಿಗೆ ತುಂಬ ಸಂತೋಷ ಸುದ್ದಿ ಏನಂದರೆ, ನಮ್ಮ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ, ಸುಮಾರು ಎಲ್ಲ ಜಿಲ್ಲೆಗಳಲ್ಲಿ ತುಂಬ ಭಾರೀ ಮಳೆ ಇದೆ ಈ 3 ದಿನಗಳಲ್ಲಿ. ಅದು ತುಂಬ ಗುಡುಗು ಸಮೇತ ಮಳೆ. ತುಂಬ ಎಚ್ಚರದಿಂದ ಆಚೆ ಹೊರಡಿ ಸ್ನೇಹಿತರೆ, ತುಂಬ ಮಳೆ ಆಗ್ತಾಯಿದೆ. ತುಂಬ ದೊಡ್ಡ ತುಂಬ ಅತಿ ವೇಗವಾಗಿ ಬೀಳುವಂತಹ ಗುಡುಗು ಮಿಂಚಿನ ಶಬ್ದಗಳಂತೆ ಕೂಡಿರುವಂತಹ, ಅತಿ ವೇಗವಾಗಿ ಬೀಸುವಂತಹ ಗಾಳಿಯ ಸಮೇತ ಬರುವಂತಹ ಮಳೆ ಇದೆ. ಆ ಗಾಳಿಯ ರಭಸಕ್ಕೆ ಕೊಪ್ಪಳ ಜಿಲ್ಲೆಯ ಒಂದು ಹಳ್ಳಿಯಲ್ಲಿ ಒಂದು ಮನೆಯ ಮೇಲ್ಛಾವಣಿ ಎಲ್ಲ ಬೇರೆ ಕಡೆ ಹೋಗಿ ಬಿದ್ದಿರುತ್ತೆ. ಇನ್ನೊಂದು ಕಡೆ ಅಂಗಡಿಯ ಮೇಲ್ಛಾವಣಿ ಎಲ್ಲ ಬಿದ್ದೋಗಿದೆ ಕೊಡಗು ಜಿಲ್ಲೆಯಲ್ಲಿ. ಈ ರೀತಿಯಾಗಿ ಈಗಾಗಲೇ ಒಂದು 2-3 ದಿನದಿಂದ ನಾನು ಮಾಡಿರುವಂಥ 2-3 ದಿನ ಹಿಂದೆ ಸುದ್ದಿಯಲ್ಲಿ 3 ದಿನ ಭಾರೀ ಮಳೆ ಅಂತ ಹೇಳುವ ಸಮಯದಲ್ಲಿ 9 ಜಿಲ್ಲೆಯಲ್ಲಿ ತುಂಬ ಜಾಸ್ತಿ ಮಳೆಯಾಗಿದೆ. ಭಾರೀ ಪ್ರಮಾಣದ ಗಾಳಿ, ಜಾಸ್ತಿ ರಭಸವಾಗಿ ಗಾಳಿ ಮತ್ತು ಗುಡುಗು ಮಿಂಚು. ಆ ಗುಡುಗು ಮಿಂಚು ಶಬ್ದಕ್ಕೆ ತುಂಬ ಭಯಂಕರವಾಗಿ ಯಾರಾದರೂ ಹೃದಯ ತೊಂದರೆ ಇರೋರಿಗೆ ಆ ಶಬ್ದಕ್ಕೆ ಎಚ್ಚರದಿಂದ ಇರಿ, ಮನೆಗಳಲ್ಲಿ ಇರಿ. ಸಂಜೆ ಹೊತ್ತು ಆಚೆ ಹೋಗುವ ಪ್ರಯಾಣಗಳನ್ನು ರದ್ದು ಮಾಡಿಕೊಳ್ಳಿ. ಇನ್ನು 3 ದಿನಗಳ ಕಾಲ ನಮ್ಮ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ತುಂಬ ಭಾರೀ ಮಳೆಯ ಪ್ರಮಾಣ ಇದೆ. ಗುಡುಗು ಮತ್ತು ಮಿಂಚಿನ ಸಮೇತ ಭಾರೀ ಬಿರುಗಾಳಿ ಸಮೇತ ಮಳೆ ಬರೋ ಸಾಧ್ಯತೆ ಇದೆ. ಹಾಗಾಗಿ ದ್ವಿಚಕ್ರ ವಾಹನದಲ್ಲಿ ಹೋಗುವಂತಹವರು, ಸಂಜೆ ಹೊತ್ತು ಆಚೆ ಬೇರೆ ಊರುಗಳಿಗೆ ಹೋಗುವವರು ತುಂಬ ಎಚ್ಚರ ವಹಿಸಿ ಅಂತ ಹೇಳ್ತಾ, ಮನೆಯಲ್ಲಿ ಮಕ್ಕಳು ಯಾರಾದರೂ ಶಾಲಾ ಕಾಲೇಜುಗಳಿಗೆ ಹೋದರೆ ರೈನ್ ಕೋಟ್ ಅಥವಾ ಛತ್ರಿಯನ್ನು, ಕೊಡೆಯನ್ನು ಕೊಟ್ಟು ಕಳಿಸಿ ಅಂತ ಹೇಳ್ತಾ ಸ್ವಲ್ಪ ಎಚ್ಚರ ವಹಿಸಿ. ಯಾಕಂತ ಹೇಳಿದ್ರೆ ಏನಾದರೂ ಗಂಡಾಂತರಗಳು ಆದರೆ, ಪ್ರಾಣಕ್ಕೆ ತೊಂದರೆ ಆದರೆ ತುಂಬ ಕಷ್ಟಪಡಬೇಕಾಗುತ್ತಂತ ಹೇಳ್ತಾ, ತುಂಬ ಜಾಗ್ರತರಾಗಿ ಅಂತ ಹೇಳ್ತಾ, ಮತ್ತು ಮುಂದಿನ 3 ದಿನಗಳಲ್ಲಿ ನೀವು ಯಾವುದಾದ್ರೂ ಬೇರೆ ಊರುಗಳಿಗೆ ಪ್ರಯಾಣ ಮಾಡಬೇಕಾದ್ರೆ ದಯಮಾಡಿ ಪೋಸ್ಟ್ಪೋನ್ ಮಾಡಿಕೊಳ್ಳಿ, ಮುಂದೆ ಹಾಕ್ಕೊಳ್ಳಿ, 3 ದಿನ ಆದಮೇಲೆ ಹೋಗಿ ಅಂತ ಹೇಳ್ತಾ, ಜೊತೆಯಲ್ಲಿ ಈ ವರ್ಷ ಅಂತೂ ತುಂಬ ಭಾರೀ ಮಳೆ ಇದೆ. ಮಳೆಯ ಪ್ರಮಾಣಕ್ಕೆ ಎಲ್ಲ ಕೆರೆ ಕುಂಟೆಗಳೆಲ್ಲ ತುಂಬುವ ಸಾಧ್ಯತೆ ತುಂಬ ಜಾಸ್ತಿ ಇದೆ ಅಂತ ಹೇಳ್ತಾ, ಈ ಸುದ್ದಿಯನ್ನು ನೀವೆಲ್ಲ ನಿಮ್ಮ ಮಳೆಯ ಪ್ರೇಕ್ಷಕರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ಈ ಸುದ್ದಿಯನ್ನು ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ. ಯಾವ ಊರಲ್ಲಿ ನೀವು ನೋಡುತ್ತಿರುವ ಅಲ್ಲಿ ಏನಾದರೂ ಘಟನೆಗಳು ನಡೆದಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಯಪಡಿಸಬಹುದು ಅಂತ ಹೇಳ್ತಾ, ಈ ಸುದ್ದಿಯನ್ನು ನೋಡುವವರು ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಏನಾದರೂ ದೊಡ್ಡ ಮೊತ್ತದ ಗಂಡಾಂತರಗಳು ನಡೆದಿದ್ದರೆ ಮಳೆಯ ವಿಷಯದಲ್ಲಿ ನಿಮ್ಮ ಕಮೆಂಟ್ ಬಾಕ್ಸ್ ಮುಖಾಂತರ ನಿಮ್ಮ ಫೋನ್ ನಂಬರ್ ಕಳಿಸ್ಬೋದು. ನಾನು ಕರೆ ಮಾಡಿ ವಿಷಯ ತಿಳ್ಕೋಬೋದು ಸುದ್ದಿ ಹಾಕೋಕ್ಕೆ ಅಂತ ಹೇಳ್ತಾ, ಈ ಸುದ್ದಿಯನ್ನು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ನಮಸ್ಕಾರ, ಧನ್ಯವಾದಗಳು. ಹಾಗೆ ಮತ್ತೆ ಹೇಳ್ತಿದ್ದೀನಿ, ಇನ್ನೂ ಯಾರೆಲ್ಲ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ, ನಮಸ್ಕಾರ, ಧನ್ಯವಾದಗಳು.